Hey all, welcome back to next session of Social Science. I'm Kavita here to present and as well as to continue the next part from Unit 3, Ancient Civilizations of India. In previous class, I taught you the so many concepts about this lesson. In that we discussed about the economical conditions of the system, about society, about political system, and as well as a religious system of a pre-Rigveda period. In today's session, we are with the last part from this lesson, that is post-Rigveda period. So as I told in previous class, in my first video, the Vedic period had divided into two groups. One, pre-Rigveda period and as well as post-Rigveda period. So post-Rigveda period ಅಂದರೆ ಉತ್ತರ ಋಗ್ವೇದ ಕಾಲ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಪ್ರೀ ಅಂದರೆ ಋಗ್ವೇದಕ್ಕಿಂತ ಮುಂಚೆ, ಇದು ಋಗ್ವೇದ ಬಂದ ನಂತರ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸೋಷಿಯಲ್ ಸಿಸ್ಟಮ್, economical system, political system and as well as the religious system of post-Rigveda period. Same here, social system, economical system, but ಋಗ್ವೇದದ ನಂತರ ಕಾಲದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು. ಮುಂಚೆ ನಾವೇನು ತಿಳ್ಕೊಂಡಿವಿ, ಪ್ರೀ ಋಗ್ವೇದ ಪೀರಿಯಡಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತು, ಸೊಸೈಟಿ ಹೇಗಿತ್ತು, ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂತ ತಿಳ್ಕೊಂಡಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ how society system was there after Rigveda period. Post in the sense after. So social system, economical system, political system and as well as the religious system. So let's start our class about introduction post Rigveda period. Here after Rigveda, as I told in previous class, there are 4 Vedas, isn't it? There are 4 Vedas. Those are Rigveda, Samaveda, Yajurveda, Atharva Veda. After Rigveda, Samaveda, next Yajurveda, Atharva Veda. These 3 comes under after Rigveda. So these 3 Vedas appeared as the continuation of it. These are named after 3 priests who conduct 3 different types of yagnas. ಪುರೋಹಿತರ ಒಂದು ಡ್ಯೂಟಿ ಏನು, ಯಜ್ಞ ಯಾಗಾದಿ ಮಾಡೋದು. ಹಿಯರ್ ಅಂದರೆ 3 ವಿಭಿನ್ನ ರೀತಿಯಲ್ಲಿ ಯಜ್ಞಗಳು ನಡೆಸುವ ಪುರೋಹಿತರ ನಾವಿಲ್ಲಿ ಸಾಮನ್ ಅಂತ ಕರಿತೀವಿ. ದೀಸ್ ಆರ್ ನೇಮ್ಡ್ ಆಫ್ಟರ್ 3 priests who conduct 3 different types of yagnas. Those we call ಸಾಮನ್. ಸೊ ಯಜ್ಞಗಳು ನಡೆಸುವ ಪುರೋಹಿತರಾದ ಸಾಮನ್ ಇನ್ ದ ಸೆನ್ಸ್ ಸಿಂಗರ್, ಹಾಡುಗಾರ ಅಂತ ಕರಿತೀವಿ ನಾವಿಲ್ಲಿ. ಸಾಮನ್ ಉದ್ಘಾತ್ರಿ, ಸೊ ಇಟ್ ಮೀನ್ಸ್ ಸಿಂಗರ್. ಅದ್ವೈರ್ಯು ಇಟ್ ಮೀನ್ಸ್ ಎಜ್ಯೂಸ್. ಅದ್ವೈರು ಇಟ್ ಮೀನ್ಸ್ ಎಜ್ಯೂಸ್ ಅಂದರೆ ಸೂತ್ರಗಳನ್ನು ಹೇಳುವವ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನೆಕ್ಸ್ಟ್ ಅಥರ್ವನ್ ಇಟ್ ಮೀನ್ಸ್ priest of Agni, ಅಂದರೆ ಅಗ್ನಿ ಪುರೋಹಿತ ಅಂತ ಕರಿತೀವಿ. ಆಸ್ ಐ ಟೋಲ್ಡ್ ಇನ್ ಪ್ರೀವಿಯಸ್ ಪ್ರೀ-ಋಗ್ವೇದ ಪೀರಿಯಡ್ ದೇ ವರ್ ಗಿವನ್ ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ಫೈರ್. ಅಗ್ನಿಗೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಇಟ್ ವಾಸ್ ಕಂಟಿನ್ಯೂಡ್, ಮತ್ತು ಅದು ಕಂಟಿನ್ಯೂ ಆಗುತ್ತೆ ಈ ಒಂದು ಯುಗದಲ್ಲಿ. ಸೊ ಸಾಮಾನ್ ಇನ್ ದ ಸೆನ್ಸ್ ಸಿಂಗರ್, ಎಜ್ಯೂಸ್ ಇಟ್ ಮೀನ್ಸ್ ಅಂದರೆ ಸೂತ್ರಗಳನ್ನ ಹೇಳುವವ, ಅಥರ್ವನ್ ಇನ್ ದ ಸೆನ್ಸ್ priest of Agni. Here Samaveda has taken much from the Rigveda with few alternation of the broad content. ಅಂದರೆ ಸಾಮವೇದದಲ್ಲಿ ಏನಾಗುತ್ತೆ ಅಂತಂತಂದರೆ ಋಗ್ವೇದದಿಂದಲೇ ಹೆಚ್ಚಿನ ಭಾಗ ಆರಿಸ್ಕೊಂಡಿದೆ. ಸಾಮವೇದ ಹ್ಯಾಸ್ ಟೇಕನ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫ್ರಮ್ ದ ಋಗ್ವೇದ ಪೀರಿಯಡ್. ಸಮ್ ಫ್ಯೂ ಆಲ್ಟರ್ನೇಷನ್ಸ್ ವಾಸ್ ದೇರ್ ಆ್ಯಂಡ್ ಮೇನ್ಲಿ ಕನ್ಸಾಸ್ಟೆಡ್ ಆಫ್ ದ ಶ್ಲೋಕಾಸ್. ಅಂದರೆ ಅದರಲ್ಲಿ ಯಾವುದು ಅಂತಂದರೆ ಭಾಳಷ್ಟು ಶ್ಲೋಕಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು, ಯಜ್ಞ ಪಠಿಸೋ ಮಂತ್ರಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಿಯರ್ ಯಜುರ್ವೇದ ಹ್ಯಾಸ್ 2 different types of tests called black and white. ಯಜುರ್ವೇದ
So after Samaveda, one more Veda was there, that is Yajurveda. Yajurveda has two different types of text called black and white. Black in the sense Krishna, white in the sense ಶುಕ್ಲ. ಅಂದರೆ ಕಪ್ಪು ಮತ್ತು ಬಿಳಿ ಅಂತ ಯಜುರ್ವೇದ ಎರಡು ಪಠ್ಯಗಳಿದ್ದಾವೆ. ಕಪ್ಪು ಇನ್ ದ ಸೆನ್ಸ್ ಕೃಷ್ಣ, ಬಿಳಿ ಮೀನ್ಸ್ ಶುಕ್ಲ. ಸೊ ಕಪ್ಪು ಒಂದು ಯಜುರ್ವೇದದಲ್ಲಿ ಮಂತ್ರಗಳು ಯಾವ ವಿಧಿಯ ಭಾಗವಾಗಿ ಉಚ್ಚರಿಸಬೇಕೆಂಬುದು ಬಗ್ಗೆ ವಿವರಣೆ ಹೇಳ್ತಾರೆ. ಇಟ್ ಮೀನ್ಸ್ ಇನ್ ದ black Yajurveda there are explanation about the way of mantras. ಹೇಗೆ ಮಂತ್ರಗಳನ್ನ ಪಠಣೆ ಮಾಡಬೇಕು, ಹೇಗೆ ಮಂತ್ರಗಳು ಹೇಳಬೇಕು ಅನ್ನೋದು ಇದರಲ್ಲಿ ಹೇಳ್ತಾರೆ ಅಂತಂದರೆ ಬ್ಲ್ಯಾಕ್ ಯಜುರ್ವೇದ. ಬ್ಲ್ಯಾಕ್ ಇನ್ ದ ಸೆನ್ಸ್ ಕೃಷ್ಣ. ಆ್ಯಂಡ್ ಆಲ್ಸೋ has commentary had discussion on the same. The white Yajurveda has only mantras but no explanation. ವೈಟ್ ಯಜುರ್ವೇದದಲ್ಲಿ ಏನಿದೆ ಅಂತಂತಂದರೆ ಕೇವಲ ಮಂತ್ರಗಳ ಬಗ್ಗೆ ಇದೆ, ಆದರೆ ಶ್ಲೋಕಗಳ ಬಗ್ಗೆ ವಿವರಣೆ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಸೇಮ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್, ದೇರ್ ಇಸ್ ಅ ರೆಫರೆನ್ಸ್ ಟು ಐರನ್ ಇನ್ ದಿಸ್. ಎಸ್, ಸೊ ಇನ್ ಪ್ರೀ ಋಗ್ವೇದ ಪೀರಿಯಡ್ ದೇರ್ ವಾಸ್ ನೋ ಅವೇರ್ ಆಫ್ ಯೂಸಸ್ ಆಫ್ ಐರನ್ ಪ್ರೀ ಋಗ್ವೇದ ಪೀರಿಯಡಲ್ಲಿ. ಬಟ್ ಈ ಒಂದು ಯುಗದಲ್ಲಿ ಕಬ್ಬಿಣದ ಬಗ್ಗೆ ಉಲ್ಲೇಖ ಇದೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ ಹೇಳ್ತೀವಿ. ಇಟ್ ಮೀನ್ ದೆ ನೋನ್ ಅಬೌಟ್ iron. Then Atharva Veda is similar to Rigveda, its size and content. Yes, Atharva Veda ಸೇಮ್ ಇದಕ್ಕೆ ಅಂದರೆ ಗಾತ್ರ ಮತ್ತು ಒಂದು ಸಬ್ಜೆಕ್ಟ್, ಸೈಜ್ ಮತ್ತು ಸಬ್ಜೆಕ್ಟಲ್ಲಿ ಯಾವುದನ್ನು ಹೋಲಿಕೆ ಮಾಡುತ್ತೆ ಅಂತಂದರೆ ಋಗ್ವೇದದಲ್ಲಿ ಹೆಚ್ಚು ಕಂಪೇರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಥರ್ವ ವೇದ ಇಸ್ ಸಿಮಿಲರ್ ಟು ಋಗ್ವೇದ, ಇಟ್ಸ್ ಸೈಜ್ ಆ್ಯಂಡ್ ಕಂಟೆಂಟ್. ಇಟ್ ಹ್ಯಾಸ್ ಟೇಕನ್ ಮಚ್ ಫ್ರಮ್ 10th ಮಂಡಲ ಆಫ್ ಋಗ್ವೇದ. ಅಂದರೆ ಇಲ್ಲಿ ಏನೇನು ತೊಗೊಂಡಿದೆ ಅಂತಂದರೆ ಇದು ಋಗ್ವೇದದ 10ನೇ ಮಂಡಲದಿಂದ ಸಾಕಷ್ಟು ಇನ್ಫಾರ್ಮೇಷನ್ನ ಎದರಲ್ಲಿದೆ ಅಂದರೆ ಅಥರ್ವ ವೇದದಲ್ಲಿ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಅಥರ್ವ ವೇದ ವಾಸ್ ದೇರ್ ಇನ್ ದ ಫಾರ್ಮ್ ಆಫ್ ಪ್ರೋಸ್. ಅಂದರೆ ಅಥರ್ವ ವೇದ ಯಾವುದೋ ಒಂದು ಭಾಗದಲ್ಲಿದೆ ಅಂದರೆ ಯಾವ ಒಂದು ಪ್ಯಾಟರ್ನ್ ಇದೆ ಅಂತಂದರೆ ಪ್ರೋಸ್ ಇನ್ ದ ಸೆನ್ಸ್ ಗದ್ಯ ರೂಪದಲ್ಲಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಹಿಯರ್ ಇಟ್ ಈಸ್ ಇನ್ ಪ್ರೋಸ್ ಫಾರ್ಮ್. ಇಟ್ ಹ್ಯಾಸ್ ಯೂಸ್ಡ್ ದ ಲ್ಯಾಂಗ್ವೇಜ್ ಆಫ್ ಬ್ರಾಹ್ಮಣಾಸ್. ಇಲ್ಲಿ ಬಹಳಷ್ಟು ಬ್ರಾಹ್ಮಣ ಅಂದರೆ ಹೆಚ್ಚಾಗಿ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣಗಳ ಭಾಷೆಗೆ ಬಳಕೆ ಆಗಿದೆ ಅಂತ ಹೇಳ್ಬೋದು. ಅಥರ್ವ ವೇದ ಬೇಸಿಕ್ಲಿ ಇಟ್ ಈಸ್ ದೇರ್ ಇನ್ ದ ಫಾರ್ಮ್ ಆಫ್ ಪ್ರೋಸ್ ಆ್ಯಂಡ್ ಮೋಸ್ಟ್ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಬ್ರಾಹ್ಮಣಾಸ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಬೌಟ್ 3 different Vedas. And next move on another topic, that is social system. As we discussed in the previous video, social system in the sense samajika vyavasthe. Now how social system was there in the post Rigveda period. So as we discussed, there are 4 divisions of social system. Those are Brahmana, Kshatriya, Vaishya and Shudra, that are found in the last part of Rigveda as part of Purusha Shukta. ಅಂದರೆ ಜಾತಿ ವ್ಯವಸ್ಥೆ ವರ್ಣಗಳ ಬಗ್ಗೆ ಇದೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಆಸ್ ವಿ ಡಿಸ್ಕಸ್ಡ್ ದ ಗಾಡ್, those who are born from mouth, for them we call Brahmana. Those who are born from shoulder we call Kshatriya. Things, Vaishyas, and those who are born from feet, for them we call Shudra. So these are all the concepts we as the last part of Rigveda as part of a Purusha Shukta. The certain changes became more strong. The Brahmin used to aspect gifts for conducting yagnas and rituals. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ ಬ್ರಾಹ್ಮಣರು ಏನು ಮಾಡ್ತಾರೆ, ಬ್ರಾಹ್ಮಣಸ್ ಡ್ಯೂಟಿ ಟು ಕಂಡಕ್ಟ್ ಯಜ್ಞಸ್ ಆ್ಯಂಡ್ ಯಾಗಾಸ್. ಅವರ ಒಂದು ವೃತ್ತಿ ಏನಾಗಿತ್ತು ಅಂದರೆ ವೈದಿಕ ಯಜ್ಞ ಮತ್ತು ಆಚರಣೆ ಮಾಡುವುದೇ ಅವರೊಂದು ವೃತ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಫಲವಾಗಿ ಕಾಣಿಕೆಗಳನ್ನ ರಿಸೀವ್ ಮಾಡ್ತಾವ್ರು. ಮಾಡಿದ್ದು ಒಂದು ಪೂಜೆಗಾಗಿ ಅವರು ಏನಂದ್ರೆ ಗಿಫ್ಟ್ ರಿಸೀವ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಆ್ಯಂಡ್ ಇನ್ ಓನ್ ಲ್ಯಾಂಡಿಂಗ್, ರಿಸೀವಿಂಗ್ ಕೌಸ್ ಆ್ಯಂಡ್ ಆಫರಿಂಗ್ ಪೂಜಾ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಗಾಡ್, ಬ್ರಾಹ್ಮಿನ್ಸ್ ಹ್ಯಾಡ್ ಗೇನ್ ಮೋರ್ ಪ್ರಾಮಿನೆಂಟ್ ಪೊಸಿಷನ್. ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರಿಗೆ ಬಹಳಷ್ಟು ಒಂದು ಪ್ರಮುಖ ಆದ್ಯತೆ ಕೊಡ್ತಾರೆ ಇಲ್ಲಿ. ಸೊ ಮೋರ್ ಬಿಕಾಸ್ ದೇ ಡ್ಯೂಟಿ ಟು ಕಂಡಕ್ಟ್ ಯಜ್ಞಾಸ್ ಆ್ಯಂಡ್ ಯಾಗಾಸ್. ಆಸ್ ಪರ್ ದ ಡ್ಯೂಟಿ ದೇ ರಿಸೀವಿಂಗ್ ಗಿಫ್ಟ್ಸ್. ಅವ್ರೇನಂದರೆ ಜಮೀನು ಹೊಂದುವುದರಲ್ಲಿ, ಗೋವುಗಳನ್ನು ಪಡೆಯೋದರಲ್ಲಿ, ಪೂಜೆ, ದೇವರ ವಿಚಾರ ಹೆಚ್ಚು ಪ್ರಾಮುಖ್ಯತೆ ಪಡೆದವ್ರು ಯಾರು ಅಂದರೆ ಬ್ರಾಹ್ಮಿನ್ಸ್ ಅಂತ ಹೇಳ್ತೀವಿ ನಾವಿಲ್ಲಿ. ನೆಕ್ಸ್ಟ್ ಹಿಯರ್
ರಾಜ್ಯನ್ ಇಂಡಿಕೇಟ್ ದಟ್ ಕ್ಷತ್ರಿಯ ವರ್ಣ. ರಾಜ್ಯನ್ ಯಾವುದೋ ಒಂದು ವರ್ಣಕ್ಕೆ ಸೀಮಿತ ಆಗ್ತಾನೆ ಅಂತಂತಂದರೆ ಕ್ಷತ್ರಿಯ ವರ್ಣಕ್ಕೆ ಸೂಚಿಸ್ತಾನೆ ಇಲ್ಲಿ. ಆ್ಯಂಡ್ ದೋಸ್ ಹು ಹ್ಯಾಡ್ ದ ಪೊಲಿಟಿಕಲ್ ಪವರ್ ವರ್ ಕಾಲ್ಡ್, ಫಾರ್ ದಮ್ ವಿ ಕಾಲ್ ಕ್ಷತ್ರಿಯ. ಸೊ ಯಾರಿಗೆ ಅಧಿಕಾರ ಪಡೆದವರನ್ನು ನಾವೇನಂತ ಕರಿತೀವಿ ನಾವಿಲ್ಲಿ ಅಂದರೆ ಕ್ಷತ್ರಿಯರೆಂದು ಪರಿಗಣಿಸಲಾಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿಯರ್ ದ ರಾಜ್ಯನ್ ಹೂ ಆರ್ ಸೋಲ್ಜರ್ಸ್ ಟ್ರೈನ್ ಟು ಆರ್ಚರಿ could wage war in the ಚಾರಿಟೀಸ್ ಗೇನ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್. ಬಿಲ್ವಿದ್ಯೆ ಪರಿಣಿತರಾಗಲಿ ರಥಗಳನ್ನು ಕುಳಿತು ಯುದ್ಧ ಮಾಡಬಲ್ಲ ಯೋಧರಿಗೆ ರಾಜ್ಯನ ಮಹತ್ವ ಹೆಚ್ಚಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಹೆಂಗೆ ಅಂತಂದರೆ ಕ್ಷತ್ರಿಯರು ಯಾವುದಕ್ಕೆ ಅಂದರೆ ಯುದ್ಧ ಮಾಡೋದು, ರಾಜ್ಯ ಮತ್ತು ಅಧಿಕಾರಕ್ಕೆ ಒಂದು ವರ್ಗಗಳು ನಾವಿಲ್ಲಿ ಕ್ಷತ್ರಿಯರು ಅಂತ ನಾವು ಕರಿತೀವಿ. ಆ್ಯಂಡ್ ಮಸ್ಟ್ ಅನದರ್ ಇಂಪಾರ್ಟೆಂಟ್ ಹಿಯರ್ ದ ವರ್ಡ್ ವೈಶ್ಯ. ದ ವರ್ಡ್ ವೈಶ್ಯ ಇಸ್ ಫೌಂಡ್ ಹಿಯರ್ ಆ್ಯಂಡ್ ದೇರ್. ಇಲ್ಲಿ ಬಳಕೆ ಬಹಳಷ್ಟು ಬೇಳೆ ಕಾಣುತ್ತೆ ಅಂತ ಹೇಳ್ಬೋದು. ಇಟ್ಸ್ ವೆರಿ ರೇರ್ ಕೇಸಸ್ ದ ವರ್ಡ್ ಯೂಸ್ಡ್ ವೈಶ್ಯಾಸ್ ಇನ್ ಡ್ಯೂರಿಂಗ್ ಅ ಪೋಸ್ಟ್ ಋಗ್ವೇದ ಪೀರಿಯಡ್. ಇವರ ಕಾರಣಕ್ಕೆ ಇನ್ನೊಬ್ಬರಿಗೆ ಕೊಡಬೇಕಾಗಿತ್ತು, ಇವ್ರು ಇಷ್ಟ ಬಂದಂಗೆ ದಬ್ಬಾಳಿಕೆ ಒಳಪಡಿಸಬಹುದಾಗಿತ್ತು. ಅಂದರೆ ವೈಶ್ಯಾಸ್ ವೆರಿ ರೇರ್ ಕೇಸಸ್ ದೇ ಕುಡ್ ಹ್ಯಾವ್ ಬೀನ್ ಸಬ್ಜೆಕ್ಟ್ ಟು ಎಕ್ಸ್ಪ್ಲಾಯ್ಟೇಷನ್ ಒನ್ಸ್ ವಿನ್ ಎಕ್ಸ್ಪ್ಲಾಯ್ಟಿಂಗ್. ದೆ ನೈದರ್ ಹ್ಯಾಡ್ ದ ರೈಟ್ ಟು ಪರ್ಫಾರ್ಮ್ ಯಜ್ಞಾಸ್ ನಾಟ್ ಟು ರೈಟ್ ಟು ಎಂಟರ್ ದ ಪ್ಲೇಸ್ ಆಫ್ ಯಜ್ಞ. ಅಂದರೆ ಯಜ್ಞ ಮಾಡೋ ಮತ್ತು ಅಲ್ಲಿ ಪ್ರವೇಶಿಸೋ ಹಕ್ಕು ಹೊಂದಿರಲಿಲ್ಲ. ಅವರಿಗೆ ಯಜ್ಞ ಮಾಡುವಂಥ ಅಧಿಕಾರ ಅವರಿಗೆ ಇರಲ್ಲ ಅಂತ ಹೇಳ್ಬೋದು. ದ ಫಸ್ಟ್ 3 ವರ್ಣಸ್ ವಿ ಕಾಲ್ ಆರ್ಯಾಸ್. ಅಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ 3 ವರ್ಣಸ್ ಸ್ಟಿಲ್ ರಿಮೈನ್ ಆಸ್ ಎ ಆರ್ಯನ್ಸ್. ಅಂಡ್ ದ ಲಾಸ್ಟ್ ಕ್ಯಾರೆಕ್ಟರ್, ದ ಲಾಸ್ಟ್ ವರ್ಣಸ್ ದಟ್ ಈಸ್ ಶೂದ್ರಾಸ್. ಶೂದ್ರಾಸ್ ವರ್ ಪಾರ್ಟ್ ಆಫ್ ದ ವರ್ಣ ಸಿಸ್ಟಮ್ ಬಟ್ ವರ್ ಕೆಪ್ಟ್ ಎಟ್ ದ ಲೋಯರ್ ಎಂಡ್ ಆಫ್ ಇಟ್. ಶೂದ್ರರು ಈ ಒಂದು ವರ್ಣ ವ್ಯವಸ್ಥೆಯಲ್ಲಿ ಅತಿ ಕೊನೆಯ ಭಾಗದಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಇವತ್ತು ದೇ ಆರ್ ದ ಲಾಸ್ಟ್ ಸ್ಟೇಜ್. ದಾಸ್ಯೋ ದಾಸ ವರ್ ಕೆಪ್ಟ್ ಔಟ್ಸೈಡ್ ದ ವರ್ಣ ಸಿಸ್ಟಮ್. ದಾಸ್ಯೋ ದಾಸ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ ನಾವಿಲ್ಲಿ. ಇವರನ್ನು ಹೊರಗಡೆ ಅಂದರೆ ಕಂಪ್ಲೀಟ್ಲಿ ಔಟ್ಸೈಡ್ ಇವರು. ಸೊ ಲೇಟರ್ ಆನ್ slowly they were integrated to Shudra Varna. Though Shudras were accepted as part of the Varna system, they were not given any rights. They could have been thrown out, killed at any time. Shudra system, Shudra position was the last position in the society. They didn't have any status in the society. They were not participating in anything. What they first 3 varnas they were enjoying all the facility, but Shudras didn't have any facility in the society. ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಿರಲಿ, ಒಂದು ಫೆಸಿಲಿಟಿ ಆಗಲಿ ಶೂದ್ರಗೆ ಸಿಗೋದಿಲ್ಲ. ಕಂಪ್ಲೀಟ್ಲಿ ದೇ ಕೆಪ್ಟ್ ಔಟ್ಸೈಡ್, ಟೂ ಮಚ್ ಎಂಡ್ ಅಂತ ಹೇಳ್ಬೋದು. ಅಂದರೆ ಅತಿ ಕೆಳಗಡೆ ಮಟ್ಟದಲ್ಲಿದ್ರು ಮತ್ತು ಹೊರಗಡೆ ಇಡ್ತಾ ಇದ್ರು ಅವ್ರನ್ನ. ಸೊ ದಿಸ್ ಇಸ್ ಕಾನ್ಸೆಪ್ಟ್ ವಿ ಸ್ಟಡಿಡ್ ಸೊಸೈಟಿ ಸಿಸ್ಟಮ್ ಆಫ್ ಪೋಸ್ಟ್ ಋಗ್ವೇದ ಪಿರಿಯಡ್. ಅಲ್ಲಿ ಹಿಂಗಾಗುತ್ತೆ ಅಂತಂತಂದರೆ ಶೂದ್ರ ಕಂಪ್ಲೀಟಿಯಾಗಿ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತಾರೆ. ಅವ್ರು ಯಜ್ಞ ಆಚರಣೆ ಮಾಡುವಂತಿಲ್ಲ, ಮಂತ್ರಗಳಾಗಲಿ ಶ್ಲೋಕಗಳಾಗಲಿ ಪಠಣೆ ಮಾಡುವಂಥ ಇಲ್ಲ, ಯಾರವ್ರು ನೋಡಬಾರ್ದು, ಅಷ್ಟು ಮಟ್ಟಿಗೆ ರಿಸ್ಟ್ರಿಕ್ಷನ್ಸು ಶೂದ್ರರ ಮೇಲೆ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಕಾನ್ಸೆಪ್ಟ್ ಸೋಷಿಯಲ್ ಸಿಸ್ಟಮ್ ಆಫ್ ಪೋಸ್ಟ್ ಋಗ್ವೇದ ಪಿರಿಯಡ್. Next move on, economic system of post Rigveda period. Yes, by the time of post Rigveda period, Aryans moved from Sindhu river area to Ganga river. For this, they had to destroy the forest with the help of fire, and they burned the forest and cleared because for the agriculture land. Yes, ಇಲ್ಲೇನಾಗುತ್ತೆ ಅಂತಂತಂದರೆ ಉತ್ತರ ವೇದಗಳ ಕಾಲಕ್ಕೆ ಆರ್ಯ ಬುಡಕಟ್ಟು, ಸೊ ಟ್ರೈಬಲ್ ಪೀಪಲ್, ಟ್ರೈಬಲ್ ಕಮ್ಯುನಿಟಿ ಮೈಗ್ರೇಟೆಡ್ ಟು ಗಂಗಾ ಏರಿಯಾ ಫ್ರಮ್ ಸಿಂಧೂ ರಿವರ್. ಅಂದರೆ ಸಿಂಧೂ ನದಿಯ ಬಯಲದಿಂದ ಎಲ್ಲಿಗೆ ಹೋಗ್ತಾರೆ? ಗಂಗಾ ನದಿಗೆ ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂತಂತಂದರೆ ಅರಣ್ಯ ಕಂಪ್ಲೀಟ್ಲಿ ದೆ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್ ವಿತ್ ಹೆಲ್ಪ್ ಆಫ್ ಫೈರ್. ಯಾಕೆ ಮಾಡ್ತಾರೆ ಅಂತಂದರೆ ಬಿಕಾಸ್ ಫಾರ್ ಅಗ್ರಿಕಲ್ಚರ್, ಅಂದರೆ ಕೃಷಿಗೆ ಅನುಕೂಲವಾಗಬೇಕು ಅಂತೇಳಿ ಇಡೀ ಭೂಮಿಯನ್ನು ಕಂಪ್ಲೀಟ್ಲಿ ಅರಣ್ಯ ನಾಶ ಮಾಡ್ತಾರೆ ಬಿಕಾಸ್ ಫಾರ್ ಅಗ್ರಿಕಲ್ಚರ್. ಆ್ಯಂಡ್ ಸಟ್ಲೇಜ್ ಆ್ಯಂಡ್ ಯಮುನಾ, ದೀಸ್ ಟು ವಿ ಕಾಲ್ ದೋಆಬ್ ಪ್ರದೇಶ್, ದೋಆಬ್ ಏರಿಯಾಸ್. ಅಂದರೆ ನೀರಿನ ಕೊರತೆ ನೀಗಿಸ್ಕೊಳ್ಳಲು ಸಹಜವಾಗಿ ಗಂಗಾ ಬಯಲಿಗೆ ಬಂದರೆ. ಯಾಕೆ ಅಂದರೆ ನೀರಿಗಾಗಿ ಅಂತ ಹೇಳ್ಬೋದು, ತಮ್ಮದಿಂದ ಇದಕ್ಕೆ. ಸೊ ಬಿಕಾಸ್ ಫಾರ್ ದ ಸ್ಕ್ಯಾಟ್ರಿ ಆಫ್ ವಾಟರ್
to move to Doab region. Satellite and Yamuna made them move towards the river Ganga plain. ಅಂದರೆ ನೀರಿನ ಒಂದು ಕೊರತೆ ನೀಗಿಸಿಕೊಳ್ಳಲು ಸಹಜವಾಗಿ ಗಂಗಾ ಬಯಲು ಪ್ರದೇಶದವರು ಬರ್ತಾರೆ ಇಲ್ಲಿ. ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ಮೋಸ್ಟ್ ಪ್ರಾಕ್ಟೀಸ್ಡ್ ಇನ್ ದ ಪೋಸ್ಟ್ ಋಗ್ವೇದ ಪೀರಿಯಡ್. ಆ್ಯಂಡ್ ಹಿಯರ್ ಇನ್ ಅಥರ್ವ ವೇದ, in the Atharva there is a reference to 6 and 8 oxen was there in Atharva Veda. ಅಂದರೆ ಅಥರ್ವ ವೇದದಲ್ಲಿ ಏನಾಗುತ್ತೆ ಅಂದರೆ 6 ಮತ್ತು 8 ಎತ್ತುಗಳ ನೇಗಿಲ ಪ್ರಸ್ತಾಪವಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಯಜುರ್ವೇದದಲ್ಲಿ ಏನಾಗುತ್ತೆ ಅಂದರೆ 12 ಎತ್ತುಗಳ ಬಗ್ಗೆ ನೇಗಿಲ ಬಗ್ಗೆ ಹೇಳಲಾಗಿದೆ ಅಂತ ಹೇಳ್ಬೋದು. ಅಥರ್ವ ವೇದದಲ್ಲಿ ಎಷ್ಟು ಎತ್ತುಗಳ ಬಗ್ಗೆ ಇದೆ ಅಂತ ಹೇಳ್ಬೋದು? 6 ಮತ್ತು 8. ಯಜುರ್ವೇದದಲ್ಲಿ ಎಷ್ಟಿದೆ ಅಂತ ಹೇಳ್ಬೋದು? 12 ನೇಗಿಲಗಳ ಬಗ್ಗೆ ಹೇಳಲಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಕೃಷಿ ಒಂದು ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆಕ್ಸ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಲ್ಟಿವೇಷನ್. ಅಂದರೆ ಒಂದು ಕೃಷಿ ಕ್ಷೇತ್ರದಲ್ಲಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆಕ್ಸನ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಅಗ್ರಿಕಲ್ಚರ್. At this stage of Aryan life, agriculture became more important than hunting and animal husbandry. As we discussed in previous period, I think pre-Rigveda period, animal husbandry was most practiced in a pre-Rigveda period. But here, in the post-Rigveda period, agriculture was most important than hunting animals and animal husbandry. ಪಶು ಸಂಗೋಪನೆ ಮತ್ತು ಬೇಟೆ ಕಿಂತ ಕೃಷಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ಆ್ಯಂಡ್ ಹೂಎವರ್ ದ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್ ದೇ ವರ್ಕ್ ಬಿಸ್ನೆಸ್ ವರ್ಕೌಟ್. ಇಟ್ ಮೀನ್ಸ್ ವ್ಯಾತ್ರರು ಅಂದರೆ ಕೃಷಿ ಮತ್ತು ಈ ವಾಣಿಜ್ಯದಲ್ಲಿ ಯಾರು ತೊಡಗಿಸ್ಕೊಳಂಗಿಲ್ಲ ಅವರು ನಾವಿಲ್ಲಿ ವ್ಯಾತ್ರರು ಅಂತ ಕರಿತೀವಿ. ಅಂದರೆ ಪರಕೀಯರು ಅಂತ ಹೇಳ್ತೀವಿ. ವ್ಯಾತ್ರಾಸ್ ಇನ್ ದ ಸೆನ್ಸ್ ಔಟ್ಸೈಡರ್. Those are not interested, those who are not involved in agriculture and the business and the cultivation, for them we call vatras. Vatras in the sense outsider, ಅಂದರೆ ಹೊರಗಡೆ ಇರೋರು ಅಂತ ಹೇಳ್ತೀವಿ ಇಲ್ಲಿ. ಸೊ ಆ್ಯಂಡ್ ಆಕ್ಸನ್ ಬಿಕೇಮ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಅಂದರೆ ಟ್ರಾನ್ಸ್ಪೋರ್ಟ್ ಮತ್ತು ಕೃಷಿಗೆ ಎತ್ತುಗಳ ಸಹಾಯ ಅಷ್ಟು ಇಂಪಾರ್ಟೆನ್ಸ್ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ವ್ಯವಸಾಯ ಮಾಡೋದಕ್ಕಾಗಲಿ ವಸ್ತುಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಈಗ ಒಂದು ಎತ್ತುಗಳನ್ನ ಬಹಳಷ್ಟು ಅಗತ್ಯವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಬಿಕಾಸ್ ಫಾರ್ ದಿಸ್ completely it was the background, it was a backbone for that purpose completely prohibited. ಅಂದರೆ ದನಗಳು ಮತ್ತು ಎತ್ತುಗಳನ್ನ ತಿನ್ನಬಾರ್ದು ಅಂತ ಹೇಳಿ ಇಲ್ಲಿ ಬಹಳಷ್ಟು ಮಹತ್ವನ ಪಡೆಯುತ್ತೆ ಇಲ್ಲಿ. ಆದರೆ ಈ ನಿಷೇಧನ ಎಲ್ಲರೂ ಒಪ್ಪೋದಿಲ್ಲ. ಬಿಕಾಸ್ ಇನ್ ಅಗ್ರಿಕಲ್ಚರ್ ಆಕ್ಸನ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್, ಎನಿಮಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಆಗಿದ್ದಕ್ಕಾಗಿ ಏನಾಗುತ್ತೆ ಅಂತಂತಂದರೆ ಕಂಪ್ಲೀಟ್ಲಿ ಪ್ರೊಹಿಬಿಟ್ ಮಾಡ್ತಾರೆ. ಯಾರು ಇದನ್ನು ತಿನ್ನಬಾರ್ದು, ಹಸು ಮತ್ತು ಎತ್ತುಗಳನ್ನ ತಿನ್ನಬಾರ್ದು ಅಂತೇಳಿ ವಿಚಾರ ಮಹತ್ವ ಪಡೆಯುತ್ತೆ, ಬಹಳಷ್ಟು ಆಗುತ್ತೆ. ಆದರೆ ಇದನ್ನು ಯಾರೂ ಒಪ್ಪೋದಿಲ್ಲ. ಸೊ ದನಗಳ ಸಂಖ್ಯೆ ಬಹಳಷ್ಟು ತೀರ್ಮಾನಿಸಲಾಗುತ್ತೆ ಇಲ್ಲಿ. ಇಟ್ ಇಸ್ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ. ಬಟ್ ದಿಸ್ ಪ್ರೊಹಿಬಿಷನ್ ವಾಸ್ ನಾಟ್ ಆಕ್ಸೆಪ್ಟೇಬಲ್ ಟು ಆಲ್. ಯಾರು ಇದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ದ ವೆಲ್ತ್ ಆಫ್ ಪರ್ಸನ್ ವಾಸ್ ಕ್ಯಾಲ್ಕುಲೇಟೆಡ್ ಆನ್ ದ ನಂಬರ್ ಆಫ್ ಕ್ಯಾಟಲ್ ದಟ್ ಪೊಸೀಟ್. ಅಂದರೆ ಅಲ್ಲಿ ಬಹಳಷ್ಟು ದನಗಳ ಸಂಖ್ಯೆ ಪರಿಗಣಿಸಲಾಗುತ್ತೆ ಅಂತ ಹೇಳ್ಬೋದು. ದೇರ್ ಈಸ್ ಅ ರೆಫರೆನ್ಸ್ ಟು ಮೆಟಲ್ಸ್ ಲೈಕ್ ಗೋಲ್ಡ್, ಕಾಪರ್, ಐರನ್, ಲೀಡ್, ಬ್ರಾಸ್, ಟಿನ್ ಇನ್ ವೇದಾಸ್. ಈ ಒಂದು ಟೈಮಲ್ಲಿ ಮೆಟಲ್ ಅಂದರೆ ಲೋಹಗಳ ಪ್ರಸ್ತಾಪ ಇದೆ ಅಂತ ಹೇಳ್ಬೋದು. ಚಿನ್ನ, ತಾಮ್ರ, ಕಬ್ಬಿಣ, ಸೀಸ, ಕಂಚು, ತವರ ಇದ್ರ ಬಗ್ಗೆ ಈ ವೇದಗಳಲ್ಲಿ ಪ್ರಸ್ತಾಪ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸಿಲ್ವರ್ ಇಸ್ ಆಲ್ಸೋ ರೆಫರ್ಡ್ ಟು ಇನ್ ದ ವೈದಿಕ್ ಟೆಸ್ಟ್ ಆಸ್ ಪರ್ ದ ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಪ್ರಕಾರ ಏನಾಗುತ್ತೆ ಅಂದರೆ ಬೆಳ್ಳಿಯ ಉಲ್ಲೇಖ ಇದೆ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ಲಿ ದೇರ್ ಇಸ್ ನೋ ಇಂಡಿಕೇಶನ್ ಆಫ್ ಐರನ್ ಮೈನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಬಿಫೋರ್ 1000 BCE. ಸೊ ಪುರಾತತ್ವದ ಪ್ರಕಾರ ಸಿಂಧು ಮತ್ತು ಗಂಗಾ ನದಿ ಪ್ರದೇಶದಲ್ಲಿ ಅದಿರು ಮತ್ತು ಕಮಾರಿಕೆ ಮಾಡೋ ಕಬ್ಬಿಣದ ಉತ್ಪಾದನೆ ಹಂತ 1000 ಬಿಫೋರ್ ಮೊದಲೇ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಎವಿಡೆನ್ಸ್ ಇಲ್ಲ ಇಲ್ಲಿ. ಸೊ ಆಸ್ ಪರ್ ದ ಆರ್ಕಿಯಾಲಜಿಸ್ಟ್ ಸಿಲ್ವರ್ ವಾಸ್ ದೇರ್, ಬಟ್ ದೆರ್ ಇಸ್ ನೋ ಎನಿ ಮೈನಿಂಗ್ಸ್ ಆ್ಯಂಡ್ ಯೂಸಸ್ ಆಫ್ ಐರನ್ ಸ್ಟೇಜ್ ಬಿಫೋರ್ 1000 BCE. ದೆರ್ ವಾಸ್ ನೋ ಎನಿ ಎವಿಡೆನ್ಸ್. ಸೊ ಇದರ ಪ್ರಕಾರ ಕಬ್ಬಿಣ ಉಕ್ಕಾಗಿಸುವ ವಿಧಾನ ಪಶ್ಚಿಮ ಏಷ್ಯಾದಲ್ಲಿ ಕಂಡುಹಿಡಿಯಲಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಾನ್ಸೆಪ್ಟ್ ದ ಎಕನಾಮಿಕಲ್ ಕಂಡೀಷನ್ಸ್ ಆಫ್ ಪೋಸ್ಟ್ ಋಗ್ವೇದ period. Next move on, a political system of post Rigveda period. The certain changes here. The South
southeast. The southeast geographical edge during the final stage of Rigveda now became the central location of Aryans. This place was inhabited by Kuru, Panchalam, Vasha, Ushena tribes. The present Kurukshetra was the habit of Kuru tribe. ಇಲ್ಲೇನಾಗತ್ತೆ ಅಂತಂದರೆ ಋಗ್ವೇದದ ಅಂತಿಮ ಘಟ್ಟದಲ್ಲಿ ಫೈನಲ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಆರ್ಯರು ಜಿಯಾಗ್ರಫಿಕಲ್ ಅಟ್ ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ. ಇಲ್ಲಿ ಈ ಪ್ರದೇಶದಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕುರು, ಪಾಂಚಾಲ, ವಶ, ಉಶಿನ ಬುಡಕಟ್ಟು ಜನಾಂಗದಲ್ಲಿ ವಾಸಿಸ್ತಿದ್ದಂತ ಹೇಳ್ಬೋದು. ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದ್ರ ಪ್ರದೇಶ ಆಗಿರೋ ಕುರು ಬುಡಕಟ್ಟಿನ ವಾಸಸ್ಥಳ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಹಿಯರ್ ಕೋಸಲ ಆ್ಯಂಡ್ ಆಸ್ ವೆಲ್ ಆಸ್ Videha. Kosala and Videha tribes were present at the east end of Aryan settlement. That means they were living in the northeast of present Uttar Pradesh and the North Bihar areas. Tribes were the major controlling the political system. ಕೋಸಲ ಮತ್ತು ವಿದಹ ಬುಡಕಟ್ಟು ಜನರೇನ ಅಂತಂದರೆ ಪೂರ್ವ ಅಂದರೆ ಬಿಹಾರಿನ ಒಂದು ಪೂರ್ವ ಪ್ರದೇಶದಲ್ಲಿ ಅಂದರೆ ಈಗಿನ ಉತ್ತರ ಪ್ರದೇಶದ ಮತ್ತು ಈಶಾನ್ಯ ಮತ್ತು ಉತ್ತರ ಬಿಹಾರಗಳಲ್ಲಿ ವಾಸಿಸುತ್ತಿದ್ರು. ಬುಡಕಟ್ಟು ಜನಾಂಗದವರೇ ಈ ಒಂದು ಪ್ರಧಾನ ಕೇಂದ್ರ ಶಕ್ತಿ ಅಂತ ಹೇಳ್ಬೋದು. ಟ್ರೈಬಲ್ ಪೀಪಲ್ ವಾಸ್ ದ ಮೇಜರ್ ಕಂಟ್ರೋಲಿಂಗ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್. ಡ್ಯೂರಿಂಗ್ ದ ಅಥರ್ವ ವೇದ ಪೀರಿಯಡ್ ಅಂಗಸ್ ವರ್ ಲಿವಿಂಗ್ ಇನ್ ದ ಈಸ್ಟ್ ಬಿಹಾರ್ ಆ್ಯಂಡ್ ದ ಮಗಧ ಟ್ರೈಬ್ ಇನ್ ಸೆಂಟ್ರಲ್ ಬಿಹಾರ್ ಸೌತ್ ಆಫ್ ದ ರಿವರ್ ಗಂಗಾ. These tribes were considered as the enemies. ಅಥರ್ವ ವೇದದಲ್ಲಿ ಏನಾಗುತ್ತೆ ಅಂತಂದರೆ ಅಂಗ ಟ್ರೈಬಲ್ ಕಮ್ಯುನಿಟಿ ವಾಸ್ ಲಿವಿಂಗ್ ಇನ್ ದ ಈಸ್ಟ್ ಬಿಹಾರ್ ಆ್ಯಂಡ್ ಗಂಗಾ ಆ್ಯಂಡ್ ಮಗಧ ವಾಸ್ ಲಿವಿಂಗ್ ಇನ್ ದ ಸೆಂಟ್ರಲ್ ಬಿಹಾರ್. ದೇ ಆರ್ ಕನ್ಸಿಡರ್ ಆಸ್ ಎ ಎನಿಮೀಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಆ್ಯಂಡ್ ದ ಲೇಟರ್ ಆನ್ ಹಿಯರ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಸಿಚುವೇಟೆಡ್ ಇನ್ ದ ಪೋಸ್ಟ್ ಋಗ್ವೇದ ಪೀರಿಯಡ್. ಮೆನಿ ಚೇಂಜಸ್ ಹ್ಯಾಡ್ ಬೀನ್ ಇನ್ ದ ಪೋಸ್ಟ್ ಋಗ್ವೇದ ಪೀರಿಯಡ್. And during of Vedic period, the improved military power of Vedic tribes helped them to extend their geographical limits. ವೈದಿಕ ಬುಡಕಟ್ಟಲ್ಲಿ ಏನಾಗುತ್ತೆ ಅಂದರೆ ಸೈನಿಕ ಸಾಮರ್ಥ್ಯದಿಂದಾಗಿ ಪ್ರದೇಶಗಳ ವಿಸ್ತರಣೆ ಆಗ್ತಾ ಬರುತ್ತೆ. ವಿತ್ ದ ಹೆಲ್ಪ್ ಆಫ್ ದ ಸೋಲ್ಜರ್ಸ್, ವಿತ್ ದ ಹೆಲ್ಪ್ ಆಫ್ ದ ಮಿಲಿಟ್ರಿ, ಜಿಯಾಗ್ರಫಿಕಲ್ ಎಕ್ಸ್ಟೆಂಡ್ ವಾಸ್ ಲಿಮಿಟ್ಸ್ ಅಂದರೆ ವಿಸ್ತರಣೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದರ ಪರಿಣಾಮವಾಗಿ ಬಲಿಷ್ಠ ರಾಜಪ್ರಭುತ್ವ ರೂಪುಗೊಳ್ತಾವೆ ಇಲ್ಲಿ. ಸೊ ಆಸ್ ಎ ರಿಸಲ್ಟ್ ಪವರ್ಫುಲ್ ಕಿಂಗ್ಶಿಪ್ ವಾಸ್ ಸ್ಟಾರ್ಟೆಡ್ ಬಿಕಾಸ್ ದ ಇಂಪ್ರೂವ್ಡ್ ವಿತ್ ದ ಹೆಲ್ಪ್ ಆಫ್ ಮಿಲಿಟರಿ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಸೋಲ್ಜರ್ಸ್ ಆ್ಯಂಡ್ ಆರ್ಮಿ, Vedic tribe helped them to extend their geographical areas. By this here, kingship was more dominating. A king is described in Atharva Vedas as the one who rules. All is like a god in human form. ಇಲ್ಲೇನಾಗುತ್ತೆ ಅಂದರೆ ಅಥರ್ವ ವೇದದಲ್ಲಿ ಎಲ್ಲ ಜನರನ್ನು ಆಳುವವನು ನರರೋಗಗಳಿಗೆ ದೇವನಿದ್ದ ಹಾಗೆ ಎಂದು ರಾಜನು ವರ್ಣಿಸ್ತಾರಲ್ಲಿ. ದೇ ವರ್ ಗಿವನ್ ಮೋಸ್ಟ್ ಇಂಪಾರ್ಟೆನ್ಸ್ ಫಾರ್ ಕಿಂಗ್. ಆ್ಯಂಡ್ ನೆಕ್ಸ್ಟ್ ಹಿಯರ್ wealth and power increase attempt were made in the level king equal to the god of the representative of the god. ಇಲ್ಲೇನಾಗುತ್ತೆ ಅಂತಂದರೆ ಅಧಿಕಾರ ಮತ್ತು ಸಂಪತ್ತು ಹೆಚ್ಚು ಶೇಕಡ ಆದಂತೆ ಅದನ್ನು ರಕ್ಷಿಸಿಕೊಳ್ಳೋ ರಾಜರು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಇಲ್ಲಿ. ಸೊ ವೆನ್ ವೆಲ್ತ್ ಆ್ಯಂಡ್ ಪವರ್ ಹ್ಯಾಡ್ ಇನ್ಕ್ರೀಸ್ಡ್ ಅಟೆಂಪ್ಟ್ ವರ್ ಮೇಡ್ ಇನ್ ದ ಲೆವೆಲ್ ದ ಕಿಂಗ್ ವಾಸ್ ಈಕ್ವಲ್ ಟು ಗಾಡ್. ಯಾವಾಗ ಅಧಿಕಾರ ಮತ್ತು ಸಂಪತ್ತು ಹೆಚ್ಚು ಮಟ್ಟಿಗೆ ಶೇಖರಣೆ ಆಗುತ್ತೆ, ಯಾವಾಗ ಅವ್ರು ಬಹಳಷ್ಟು ಇನ್ಕ್ರೀಸ್ ಆಗುತ್ತೆ, ರಾಜನನ್ನು ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತಂದರೆ ಅಲ್ಲಿ ದೇವರಿಗೆ ಹೋಲಿಕೆ ಮಾಡ್ತಾರೆ ಅಂತ ಹೇಳ್ತಾರೆ ನಾವಿಲ್ಲಿ. ಆ್ಯಂಡ್ ನೆಕ್ಸ್ಟ್ ಹಿಯರ್ ಸಮಥಿಂಗ್ ಚೇಂಜಸ್ ಹಿಯರ್ ಟು ಥ್ರೋನ್ ಬೈ ದ ಕಿಂಗ್ ಈಸ್ ಕಾಲ್ಡ್ ರಾಜಸೂಯ. ಅಂದರೆ ಇಲ್ಲಿ ಈ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ ಕಾಣಿಕೆಗಳ ಬಗ್ಗೆ ಉಲ್ಲೇಖ ಇಲ್ಲ. ಯಾವುದೇ ರೀತಿಯಾದಂಥ ಒಂದು ಗಿಫ್ಟ್ ಆಗಿರಲಿ, ಒಂದು ದೇವರಿಗೆ ಬಲಿ ಕೊಡೋದಾಗಿರಲಿ, ತೆರಿಗೆ ಆಗಿರಲಿ ಇಲ್ಲಿ ಕಂಡುಬರೋದಿಲ್ಲ. ರಾಜನ ಸುತ್ತ ಸಂಕೀರ್ಣ ಶ್ರೀಮಂತಿಗೆ ಹೆಚ್ಚು ಸೂಚಿಸುವ ಆಚರಣೆಗಳು ಬರೋದು ಅಂದರೆ ಅತಿ ಸೆಲೆಬ್ರೇಷನ್ ಬಹಳಷ್ಟು ಬರ್ತವೆ ಇಲ್ಲಿ. ರಾಜನ ಅಧಿಕಾರಕ್ಕೆ ಏರಲು ರಾಜಸೂಯ ಹೆಸರಿನ ಪಟ್ಟಾಭಿಷೇಕ ನಡೀತೆ ಇಲ್ಲಿ. ಸೊ ಅಂದರೆ ಒಂದು ಫಂಕ್ಷನ್, ಒಂದು ಪಟ್ಟಾಭಿಷೇಕ ಮಾಡೋ ಸೆರೆಮನಿ ಅಂತ ಹೇಳ್ತೀವಿ. ಟು ಮಾರ್ಕ್ ಅಕ್ಸೆಂಡೆನ್ಸ್ ಟು ಥ್ರೋನ್ ಬೈ ದ ಕಿಂಗ್ ಕಾಲ್ಡ್ ರಾಜಸೂಯ ಅಂತ ಒಂದು ಫಂಕ್ಷನ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ಅಶ್ವಮೇಧ ಯಾಗ ವಾಸ್ ಪ್ರಾಕ್ಟೀಸ್. ಅಶ್ವಮೇಧವನ್ನು ಕೂಡ ಅದು ಇಲ್ಲಿ ಬಹಳಷ್ಟು ಮಹತ್ವನ ಪಡೆಯುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಾನ್ಸೆಪ್ಟ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಪೋಸ್ಟ್ ಋಗ್ವೇದ ಪೀರಿಯಡ್. ಆ್ಯಂಡ್ ಲೆಟ್ಸ್ ಮೂವ್ ಆನ್. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಫ್ರಮ್ ದಿಸ್ ಲೆಸನ್, ದಟ್ ಈಸ್
the religious system of post-Rigveda period. The religious beliefs, rituals of Rigveda continued along with the changes and the additional during the post-Rigveda period. ಋಗ್ವೇದ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಇವು ಕಂಟಿನ್ಯೂ ಆಗ್ತವೆ. ಉತ್ತರ ವೇದಗಳ ಕಾಲದಲ್ಲಿ ಅನೇಕ ಬದಲಾವಣೆಗಳು ಮತ್ತು ಅದ್ರ ಜೊತೆಗೆ ಆ್ಯಡ್ ಆಗ್ತಾ ಬರುತ್ತೆ. ಧಾರ್ಮಿಕ ಆಚರಣೆಗಳು ವಿಚಾರಗಳು ಕೂಡ ಬೆಳೆದು ಬರುತ್ತೆ ಅಂತ ಹೇಳ್ಬೋದು ನಾವಿಲ್ಲಿ. ಆ್ಯಂಡ್ ರುದ್ರ ಆ್ಯಂಡ್ ವಿಷ್ಣು ಹ್ಯಾಡ್ ಗೇನ್ ಮೋಸ್ಟ್ ಸಿಗ್ನಿಫಿಕೆನ್ಷನ್ ಪೊಸಿಷನ್ ಡ್ಯೂರಿಂಗ್ ದ ಪೋಸ್ಟ್ ಋಗ್ವೇದ ಪೀರಿಯಡ್. ಈ ಒಂದು ಪೀರಿಯಡಲ್ಲಿ ಯಾರು ತುಂಬ ಪ್ರಾಮುಖ್ಯತೆ ತೊಗೊಳ್ತಾರೆ ಅಂತಂತಂದರೆ ವಿಷ್ಣು ಮತ್ತು ರುದ್ರ. ಬಿಫೋರ್ ದಟ್ ಇಂದ್ರ ಹ್ಯಾಡ್ ಗೇನ್ ಮೋಸ್ಟ್ ಇಂಪಾರ್ಟೆನ್ಸ್ ಇನ್ ದ ಪ್ರೀ ಋಗ್ವೇದ ಪೀರಿಯಡ್. But in post-Rigveda period, who had gained most importance in the post-Rigveda period, that is Vishnu and Rudra. Vishnu and Rudra, these two gods had given most significant position during the post-Rigveda period, and they became important gods along the Vedic gods during the time when Brahmana developed as an ಪಾರ್ಟ್ ಆಫ್ ದ ವೇದಾಸ್. ಯಾವಾಗ ಬ್ರಾಹ್ಮಣರು ಕಾಲಕ್ಕೆ ತಕ್ಕಂತೆ ಅವ್ರು ಬದಲಾವಣೆ ಆಗ್ತಾರೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ಲಿ ಯಾರು ಬರ್ತಾರೆ ಅಂತಂತಂದರೆ ಇಲ್ಲಿ ವೇದಗಳ ಅನುಬದ್ಧವಾಗಿ ಬಂದ ಬ್ರಾಹ್ಮಣಗಳ ಕಾಲಕ್ಕಿದು ವೈದಿಕ ದೇವತೆಗಳ ಸಾಲನೆ ಪ್ರಮುಖರಾಗಿ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಯರ್ ವಿಷ್ಣು, ದೇರ್ ಆರ್ ನೋ ಡೈರೆಕ್ಟ್ ರೆಫರೆನ್ಸ್ ಟು ವಿಷ್ಣು. ಅಂದರೆ ವಿಷ್ಣುವಿನ ಅವತಾರಗಳ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ, ಯಾವುದೇ ರೀತಿಯಾದಂಥ ಅವನ ಅವತಾರಗಳ ಬಗ್ಗೆ ಈ ಒಂದು ಯುಗದಲ್ಲಿ ಅವನ ಬಗ್ಗೆ ಇಲ್ಲ ಇಲ್ಲಿ. So Rudra also is most important part here. It is said that it means local gods. Rudra also took over the legends and mythology of them into mythology. ಇಲ್ಲಿ ಯಾವುದೇ ರೀತಿಯಾದಂತಹ ಪುರಾಣಗಳ ಕಥನಗಳ ಶಕ್ತಿಗಳನ್ನು ತನ್ನದಾಗಿಸ್ಕೊಂಡು ಏನಾಗಿದೆ ಅಂದರೆ ಲೋಕಲ್ ಗಾಡ್ಸ್ ಕೂಡ ಇಂಪಾರ್ಟೆನ್ಸ್ ಆಗ್ತಾರೆ ಇಲ್ಲಿ. ಆ್ಯಂಡ್ ಇನ್ ಉಪನಿಷತ್ ದ ನ್ಯೂ ಕಾನ್ಸೆಪ್ಟ್ ಲೈಕ್ ಕರ್ಮ ಆ್ಯಂಡ್ ರೀಬರ್ತ್ ಆಫ್ ದ ಸೋಲ್ ವರ್ ಕ್ರಿಯೇಟೆಡ್. ಉಪನಿಷತ್ತಲ್ಲಿ ಏನು ಆ್ಯಡ್ ಆಗುತ್ತೆ ಅಂದರೆ ಕರ್ಮ ಮತ್ತು ಆತ್ಮಗಳ ಪುನರ್ಜನ್ಮ ಎಂಬ ಹೊಸ ಕಲ್ಪನೆಗಳು ಹುಟ್ಟು ಹಾಕಲಾಗತ್ತೆ ಅಂತ ಹೇಳ್ಬೋದು. ಎಂಟೈರ್ಲಿ ಇನ್ ರಿಲಿಜಿಯಸ್ ಸಿಸ್ಟಮ್ ರುದ್ರ ಆ್ಯಂಡ್ ವಿಷ್ಣು ಹ್ಯಾಡ್ ಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಬಟ್ ವಿಚ್ ಎವರ್ rituals and beliefs of Rigveda continue to there are some additional in the post Rigveda period. In Upanishad, two important concepts were added, that is karma and rebirth of soul. These two were created. So here children, by this concept today we have completed one more most important lesson from social part, that is unit 3, ancient civilizations of India. Thank you and have a nice day.